ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗುರುಜಿ 12 ರಾಶಿಗಳ ಫಲಾನುಫಲ ಈ ವಾರ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮೇಷರಾಶಿ ಹೇಗಿದೆ ಮೇಷರಾಶಿ ಅವರಿಗೆ ಈ ವಾರ? ನೋಡಿ, ಮೇಷರಾಶಿಗೆ ಇವಾಗೆಲ್ಲ ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮೇಷರಾಶಿಗೆ ಟೈಮ್ ತುಂಬ ಬ್ಯಾಡ್ ಅಂತ ಹೇಳಿದೆ. ಯಾಕಂದರೆ ಎಲ್ಲ ಭಾಗ್ಯದಲ್ಲಿ ಎಲ್ಲ ಗ್ರಹನೂ ಕೂತವೆ. ಸೂರ್ಯ, ಬುಧ, ಶುಕ್ರ, ಗುರುಗ್ರಹ ಇವರೆಲ್ಲ ಇದ್ದಾರೆ. ಇನ್ನು 2 ತಿಂಗಳ ಕಾಲ ಕುಂಭದಿಂದ ಮೀನಕ್ಕೆ ಬರ್ತಾರೆ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾನೆ. ಇಲ್ಲೇನಾಗುತ್ತೆ, ಮೀನ ರಾಶಿಗೆ ಬಂದಾಗ ತುಂಬ ರಾಜಯೋಗ ಇದೆ. ಆದರೆ ಕುಂಭರಾಶಿಗೆ ತುಂಬ ಡೇಂಜರ್. ಕುಂಭರಾಶಿಯಿಂದ ಏನಾಗುತ್ತೆ, ಕುಂಭರಾಶಿ ಅಧಿಪತಿ ಶನಿ ಮೀನದಲ್ಲಿದ್ದು ಮೀನ ರಾಶಿಗೆ 12ನೇ ಭಾವ ನೋಡ್ತಾನೆ. ಮಿಥುನ ರಾಶಿಗೆ ಸಾಕಷ್ಟು ನೆಮ್ಮದಿ ಇಲ್ಲ, ಜಗಳ, ಕಿರಿಕಿರಿ, ಸಾಕಷ್ಟು ಘಟನೆಗಳು ಆಗುತ್ತೆ. ನೋಡಿ, ಕರ್ನಾಟಕದಲ್ಲಿ ಬೆಂಕಿ ಅನಾಹುತ, ಆಕ್ಸಿಡೆಂಟು, ಇನ್ನೊಂದು ಮತ್ತೊಂದು ಕರ್ನಾಟಕದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ಯಾಕಂದರೆ ಕರ್ನಾಟಕ ಅಂದರೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಗೆ ಪ್ರಾಬ್ಲಮ್ ಅತಿ ಹೆಚ್ಚು ಇರೋದ್ರಿಂದ ಮಿಥುನ ರಾಶಿರು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇರುತ್ತೆ. ಮಿಥುನ ರಾಶಿಯ ಮನೆಯಲ್ಲಿ ಸಾಕಷ್ಟು ನೀವು ಚೆನ್ನಾಗಿ ಆಗಬೇಕಂದ್ರೆ ಒಂದು ಗುರುಗ್ರಹ ಸಂಬಂಧಪಟ್ಟಂಥ ಸ್ಟೋನ್ಗಳನ್ನ ಯೂಸ್ ಮಾಡಿ, ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ಗಳನ್ನ ಯೂಸ್ ಮಾಡಿ, ಆ ಥರ ಬುಧನಿಗೆ ಸಂಬಂಧಪಟ್ಟಂಥ ಸ್ಟೋನ್ ಯೂಸ್ ಮಾಡಿ, ಮತ್ತು ವಾಸ್ತು ಸ್ಟೋನ್ಗಳನ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಮಿಥುನ ರಾಶಿಯವರಿಗೆ ಈ ಕಷ್ಟಗಳು ಬರಬಾರ್ದು. ಇಷ್ಟೊಂದು ಕಷ್ಟಗಳು ಬಂದಾಗ ಸಾಕಷ್ಟು ಘಟನೆಗಳನ್ನು ನೀವು ನೋಡ್ತೀರಾ, ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ. ಯಾಕಪ್ಪ ಇಷ್ಟು ತೊಂದರೆ ಬಂತು ಅಂತ ಅನ್ಬೇಕಾಗುತ್ತೆ. ಮನಸ್ಸಿಗೆ ಸಂಕಟಗಳನ್ನ ಎಲ್ಲವೂ ಕೂಡ ನೀವು ನೋಡ್ತೀರಾ. ಇಲ್ಲಿ ಬಹಳ ಅದ್ಭುತವಾಗಿ ಶನಿನೇ ವೆರಿ ಡೇಂಜರ್ ಮಿಥುನ ರಾಶಿಗೆ. ಮಿಥುನ ರಾಶಿಗೆ ರಾಹು, ಸೂರ್ಯ, ಬುಧ, ಶುಕ್ರ ಗ್ರಹ ಇದ್ದಾರೆ. ಇದು ತುಂಬ ಅಪಾಯವನ್ನು ಆಗುತ್ತೆ, ತುಂಬ ದೊಡ್ಡ ಅಪಾಯವನ್ನು ಕೊಡುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಷ್ಟೊಂದು ತೊಂದರೆಗಳು ಮಿಥುನ ರಾಶಿಗೆ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ತೈತೆ. ಅದರಲ್ಲೂ ಕೂಡ ಕುಜನು ಕೂಡ ವ್ಯಯಸ್ಥಾನದಲ್ಲಿ ಇದ್ದಾನೆ, ಅಷ್ಟಮದಲ್ಲಿದ್ದಾನೆ. ಅದು ಇನ್ನೂ ವೆರಿ ಡೇಂಜರ್. ಲಾಭಾಧಿಪತಿ ಅಷ್ಟಮಕ್ಕೆ ಹೋಗಿರೋದು, ಶನಿ ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ದಶಮಾಧಿಪತಿ ವ್ಯಯಸ್ಥಾನಕ್ಕೆ ನೋಡೋದು, ಅದು ತುಂಬ ಅಪಾಯವನ್ನು ತಂದುಕೊಡುತ್ತೆ. ದಯವಿಟ್ಟು ನೀವು ಈ ವಾರ ಪೂರ್ತಿ ತುಂಬ 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 ಜಾಗ್ರತೆಯಾಗಿದ್ದಷ್ಟು ಒಳ್ಳೆಯದು. ಎಷ್ಟು ಜಾಗ್ರತೆಯಾಗಿತ್ತರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದು ಮೇಡಮ್ ಮಿಥುನ ರಾಶಿಗೆ. ಓಕೆ, ನೆಕ್ಸ್ಟ್ ವೃಷಭ ರಾಶಿಯವರಿಗೆ ಹೇಗಿದೆ ಈ ವಾರ? ವೃಷಭ ರಾಶಿಯವರಿಗೆ ನಾನು ಹೇಳಿದ್ದು ಮಿಥುನ ರಾಶಿ. ಮಿಥುನ ರಾಶಿ ಹೇಳಿದ್ರಿ, ಮೇಷ ಹೇಳಬೇಕಿತ್ತು, ಮಿಸ್ ಆಯಿತು. ಓಕೆ, ಮೇಷರಾಶಿಗೆ ಹೇಳೋಣ ಖಂಡಿತ ಕೂಡ. ಮೇಷರಾಶಿಗೆ ಹೇಗಿರುತ್ತೆ ಅಂದರೆ 100% ಮೇಷರಾಶಿಗೆ ಪ್ಲ್ಯಾನ್, ನಮ್ಮ ಮಿಥುನ ರಾಶಿಗೆ ಪ್ಲ್ಯಾನ್ ಆಗಿರೋದ್ರೆ ಮೇಷರಾಶಿಗೆ ಹೇಳ್ತೀನಿ. ಮೇಷರಾಶಿ ಕೂಡ ಟೈಮ್ ತುಂಬ ಬೇಡ ಅಂತ ಹೇಳುತ್ತೆ. ಯಾಕಂದರೆ ಮೇಷರಾಶಿಲಿ ಏನಾಗುತ್ತೆ, ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ರಾಹು ಮತ್ತು ಸೂರ್ಯ, ಬುಧ, ಶುಕ್ರ ಇದ್ದಾನೆ. ಇದೇನಾಗುತ್ತೆ, ಇವತ್ತು ಕೂಡ ಮೇಷರಾಶಿ ಭರಣಿ ನಕ್ಷತ್ರ ಆಗಿರೋದ್ರಿಂದ ಇವತ್ತು ಸಾಕಷ್ಟು ಘಟನೆಗಳಿದ್ದಾವೆ. ಮ್ಯಾಚ್ ಕೂಡ ಇದೆ, 100% ಮ್ಯಾಚ್ ಕೂಡ ನಡೀತಾ ಇರುತ್ತೆ. ಹಾಗೆ ನನಗೆ ಗೊತ್ತಿಲ್ಲ ಯಾವ್ದು ಮ್ಯಾಚ್ ನಡೀತಿದೆ ಅಂತ, ನೋಡ್ಬೇಕು 100% ಯಾವ್ಯಾವ ಮ್ಯಾಚ್ ಇದೆ ಅಂತ. ಈ ವಾರ ಪೂರ್ತಿ ಕೂಡ ಮೇಷರಾಶಿ ಕೂಡ ಟೈಮು ಅಷ್ಟೊಂದೇನು ಚೆನ್ನಾಗಿಲ್ಲ. ತುಂಬ ಜಾಗ್ರತೆ. ಮೇಷರಾಶಿಯರು ಪ್ರತಿ ಭಗವಂತನಿಗೆ ನಾನು ಹೇಳೋದಿಷ್ಟೇ, ಒಂದು ಕಾಗೆಗೆ ಅನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ತೊಗರಿಬೇಳೆಯಲ್ಲಿ ಏನಾದರೂ ದಾನವನ್ನು ಮಾಡಿಕೊಡಿ ಒಬ್ಬಿಟ್ಟಲ್ಲಿ, ತುಂಬ ಒಳ್ಳೆಯದು. ಮೇಷರಾಶಿಯರು ಕೂಡ ಈ ವಾರ ಚೆನ್ನಾಗಿಲ್ಲ ಮೇಡಮ್. ಓಕೆ, ಮುಂದಿನ ರಾಶಿ ಹಾಗಿದ್ರೆ ವೃಷಭ ರಾಶಿ ಹೇಗಿದೆ? ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ. ವೃಷಭ ರಾಶಿಗೆ ಹೆಣ್ಮಕ್ಳಿಗೆ ಅಷ್ಟು ಚೆನ್ನಾಗಿಲ್ಲ, ಗಂಡು ಮಕ್ಳಿಗೆ ಚೆನ್ನಾಗಿರುತ್ತೆ ಯಾವಾಗಲೂ. ಓಕೆ, ಆ ರೀತಿನೂ ಯಾಕೆ ಹೆಣ್ಮಕ್ಳು ಬೇರೆ ಗಂಡು ಮಕ್ಳು ಬೇರೆ. ಯಾಕೆಂದರೆ ಚಂದ್ರ ಬಹಳ ವಿಶೇಷ ವ್ಯಯಸ್ಥಾನದಲ್ಲಿದ್ದಾನೆ, 50-50 ಇರುತ್ತೆ. ಗಂಡು ಮಕ್ಕಳಿಗೆ ವೃಷಭ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಹೋಗುತ್ತೆ. ವೃಷಭ ರಾಶಿಯವರಿಗೆ ಟೈಮು ತುಂಬ ಬ್ಯೂಟಿಫುಲ್ ಅಂತ ಟೈಮ್ ಅಂತ ಹೇಳ್ತೀವಿ. ಈ ವಾರ ನಿಮ್ಗೆ ಏನೆಲ್ಲ ಮುಟ್ತಿರೋ, ಏನೆಲ್ಲ ರಾಜಯೋಗನ ಕೊಡ್ತೀವಿ, ಏನೆಲ್ಲ ಕೆಲಸ ಮಾಡ್ತೀರೋ, ಆರೋಗ್ಯ ಅಭಿವೃದ್ಧಿ ಆಗೋದು, ಫೈನಾನ್ಸ್ ಅಭಿವೃದ್ಧಿ ಆಗೋದು, ನಿಮ್ಮ ಅನಿಸಿಕೆ ನೆರವೇರೋದು, ಎಲ್ಲ ವೃಷಭ ರಾಶಿಗೆ ಟೈಮ್ ಸಿಕ್ಕಾಬಟ್ಟೆ ಟೈಮ್ ಚೆನ್ನಾಗಿದೆ. ಅದ್ಭುತವಾದ ಒಂದು ಟೈಮು, ತುಂಬ ಅದ್ಭುತವಾದ ಒಂದು ಟೈಮ್ ಅಂತ ಹೇಳುತ್ತೆ. ಓಕೆ, ಮಿಥುನ ರಾಶಿಗೆ ಆಗ್ಲೇ ತಿಳಿಸ್ಕೊಟ್ರಿ ಟೈಮ್ ಸರಿ ಇಲ್ಲ ಅಂತ ಹೇಳಿ. ಓಕೆ, ಮುಂದಿನ ರಾಶಿ ಹಾಗಿದ್ರೆ ಕಟಕ ರಾಶಿ ಹೇಗಿದೆ? ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಸಾಕಷ್ಟು ಗೊಂದಲ, ಮನಸ್ತಾಪಗಳು ಇದೆಲ್ಲ ನಡೀತಾ ಇದೆ. ಕಟಕ ರಾಶಿಯವರಿಗೆ ಸಿಕ್ಕಾಬಟ್ಟೆ ಗೊಂದಲ ಇದೆ. ಸಿಕ್ಕಾಬಟ್ಟೆ ಅಂದರೆ ಕಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ, ಮನಸ್ತಾಪ ಆಗುತ್ತೆ. ರಾಹು ಮತ್ತು ಸೂರ್ಯ, ಬುಧ, ಶುಕ್ರ ಗ್ರಹ ಅಷ್ಟಮದಲ್ಲಿರೋದು, ಇದು ವೆರಿ ಡೇಂಜರು. ಅದೇ ರೀತಿಯಲ್ಲಿ ಗುರು ಕೂಡ 12ನೇ ಭಾವದಲ್ಲಿರೋದು ವೆರಿ ಡೇಂಜರು. ಶನಿ ಭಾಗ್ಯದಲ್ಲಿದ್ದಾನೆ. ತಂದೆನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತಂದೆ ಮೇಲೆ ಡೌಟ್ ಪಡೋದು, ತಂದೆ ಮೇಲೆ ಜಗಳಕ್ಕೆ ಹೋಗೋದಾಗುತ್ತೆ, ತಂದೆ ಇರೋರಿಗೆ. ಇಲ್ಲ ಅಂದರೆ ಇಲ್ಲ. ಕುಜಗ್ರಹ ಸಪ್ತಮಲ್ಲಿದ್ದಾನೆ. ಸ್ವಲ್ಪ ಗಂಡ ಹೆಂಡತಿ ಜಗಳಗಳು ಜಾಸ್ತಿ ಆಗ್ಬೋದು. 100% ಗಂಡ ಹೆಂಡತಿ ಜಗಳಗಳು ತುಂಬ ಅಪಾರವಾದ ಒಂದು ನಡೀತಾ ಹೋಗುತ್ತೆ. ಆ ಜಗಳವನ್ನು ಒಂಚೂರು ಗಂಡ ಹೆಂಡತಿ ಜಗಳವನ್ನು ಕಟಕ ರಾಶಿ ಬಗೆಹರಿಸ್ಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ ಟೈಮ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳುತ್ತೆ. ಖಂಡಿತಲೂ ಚೆನ್ನಾಗಿಲ್ಲ. ಈ ವಾರ ಪೂರ್ತಿ ಪ್ರಪಂಚದಲ್ಲಿ ಚೆನ್ನಾಗಿಲ್ಲ, ಒಂದಲ್ಲ ಒಂದು ಘಟನೆಗಳು ನಡೀತಾ ಇದ್ದಾವೆ. ಓಕೆ, ಸಿಂಹ ರಾಶಿಯವರು ಸ್ವಲ್ಪ ಜೋಪಾನವಾಗಿರಬೇಕಾಗಿರುತ್ತೆ. ಓಕೆ,